ನಾಗಿಣಿ ಧಾರಾವಾಹಿ ಮತ್ತು ಬಿಗ್ ಬಾಸ್ ಕನ್ನಡ ಮೂಲಕ ಖ್ಯಾತಿ ಗಳಿಸಿದ ನಟಿ ದೀಪಿಕಾ ದಾಸ್ ಪಾರು ಪಾರ್ವತಿ ಚಿತ್ರ ಬಿಡುಗಡೆಗಾಗಿ ಎದುರು ನೋಡುತ್ತಿದ್ದಾರೆ. ಚಿತ್ರದಲ್ಲಿನ ಪಾತ್ರವು ತಮಗೆ ಬಹಳ ಕನೆಕ್ಟ್ ಆಗಿದೆ ಎಂಬುದು ದೀಪಿಕಾರ ಮನದಾಳದ ಮಾತು. ರೋಹಿತ್ ಕೀರ್ತಿ ಬರೆದು ನಿರ್ದೇಶಿಸಿದ ಈ ಚಿತ್ರ ಬೆಂಗಳೂರಿನಿಂದ ಉತ್ತರಾಖಂಡದ ನಡುವಿನ ಪ್ರಯಾಣದಲ್ಲಿ 2 ಪಾತ್ರಗಳನ್ನ ಅನುಸರಿಸುತ್ತೆ. ಕಾಮಿಡಿ, ಆತ್ಮಾವಲೋಕನ ಹಾಗೆ ಭಾವನಾತ್ಮಕ ವಿಚಾರಗಳನ್ನ ಸಂಯೋಜಿಸುತ್ತೆ. ಪಾರು ಪಾರ್ವತಿ ಕೇವಲ ಪ್ರಯಾಣಿಕನ ಜೀವನದ ಬಗ್ಗೆ ಅಲ್ಲ, ಕುಟುಂಬದ ಕುರಿತು, ವಿಶೇಷವಾಗಿ ಅವಿಭಕ್ತ ಕುಟುಂಬಗಳು ಮತ್ತು ಹಿರಿಯರು ಮಾಡಿದ ತ್ಯಾಗದ ಕುರಿತು ಹೇಳುತ್ತೆ. ಇದು ಪೋಷಕರ ಒತ್ತಡವನ್ನ ಲಘುವಾಗಿ ಹೇಳುತ್ತೆ. ಹಾಗೆ ಇದು ಎಲ್ಲರಿಗೆ ಕನೆಕ್ಟ್ ಆಗುವಂತೆ ಚಿತ್ರದಲ್ಲಿ ತೋರಿಸಲಾಗಿದೆ. ಕತೆಗೆ ಹಾಸ್ಯಮಯ ಹಾಗೆ ಅರ್ಥಪೂರ್ಣವಾದ ಎಳೆಯನ್ನ ತರುವ ಅಮ್ಮ ಪಾತ್ರದೊಂದಿಗೆ ಒಂದು ಸಂತೋಷಕರ ಟ್ವಿಸ್ಟ್ ಅನ್ನ ತರುತ್ತೆ. ಚಿತ್ರದಲ್ಲಿ ಕಣ್ಣಿಗೆ ಕಾಣುವುದಕ್ಕಿಂತ ಹೆಚ್ಚಿನದಿದೆ. ಪಾಯಲ್ ಪಾತ್ರವು ಗುಪ್ತ ಎಳೆಗಳೊಂದಿಗೆ ತನ್ನದೇ ಆದ ಕಥೆಯನ್ನ ಹೊಂದಿದೆ. ಚಿತ್ರ ಮುಂದುವರೆದಂತೆ ಪಾರು ಪಾರ್ವತಿ ನಿಜವಾದ ಮಹತ್ವವು ತೆರೆದುಕೊಳ್ಳುತ್ತೆ ಅಂತ ಚಿತ್ರತಂಡ ಮಾಹಿತಿ ನೀಡಿದೆ. ಟ್ರಾವೆಲ್ ಇನ್ಫ್ಲೂಯೆನ್ಸರ್ ಮತ್ತು ಬ್ಲಾಗರ್ ಆಗಿ ನನ್ನ ಪಾತ್ರ ಸ್ವಾಭಾವಿಕವಾಗಿದೆ. ಯಾಕಂದ್ರೆ ನಿಜ ಜೀವನದಲ್ಲಿ ನಾನು ಕೂಡ ಹಾಗೆ ಇದ್ದೇನೆ. ಪಾತ್ರ ಹೇಗೆ ಕೇಳುತ್ತೋ ಹಾಗೆ ನಾನು ಹೋಗಿದ್ದೇನೆ ಮತ್ತು ಈ ಪ್ರಕ್ರಿಯೆಯನ್ನ ನಿಜವಾಗಿಯೂ ನಾನು ಆನಂದಿಸಿದೆ. ಟ್ರಾವೆಲ್ ಬ್ಲಾಗಿಂಗ್ ಇಂದಿನ ಪ್ರವೃತ್ತಿಯಾಗಿದೆ. ಪ್ರತಿಯೊಬ್ಬರು ಅನ್ವೇಷಿಸಲು, ಹಂಚಿಕೊಳ್ಳಲು ಮತ್ತು ಪ್ರೇರೇಪಿಸಲು ಬಯಸುತ್ತಾರೆ. ಪಾಯಲ್ ಪಾತ್ರದಲ್ಲಿ ನಾನು ಕಾಣಿಸಿಕೊಂಡಿದ್ದು ಆಕೆ ಕೇವಲ ಇನ್ಫ್ಲೂಯೆನ್ಸರ್ ಮಾತ್ರ ಅಲ್ಲ, ಮೋಟಿವೇಶನಲ್ ಸ್ಪೀಕರ್ ಕೂಡ ಆಗಿದ್ದಾಳೆ. ಆಕೆ ಬಲಿಷ್ಠವಾದ ಸ್ವತಂತ್ರ ಮಹಿಳೆ ಕೂಡ. ಇನ್ನು ನಾವು ಚಾಲಿತ ಯುಗದಲ್ಲಿ ವಾಸಿಸ್ತಾ ಇದ್ದೇವೆ. ಇದು ಕೇವಲ ಸಂಕೇತಕ್ಕಿಂತ ಹೆಚ್ಚಾಗಿರುತ್ತೆ. ಇದೊಂದು ಸಂಪರ್ಕವಾಗಿದ್ದು ಜಗತ್ತಿಗೆ ಗೇಟ್ ವೇ ಆಗಿದೆ. ಹೀಗಂತ ಎಲ್ಲವನ್ನ ಬದಲಿಸಬಹುದು. ಅದರಲ್ಲಿ ಒಂದು ತಿರುವು ಇದ್ರೂ ನಮ್ಮ ಚಿತ್ರವು ಈ ಜಗತ್ತನ್ನ ಆಚರಿಸೋದರ ಮೇಲೆ ಕೇಂದ್ರೀಕರಿಸುತ್ತೆ ಅಂತ ದೀಪಿಕಾ ದಾಸ್ ತಮ್ಮ ಪಾತ್ರ ಪರಿಚಯ ಮಾಡಿಕೊಂಡಿದ್ದಾರೆ.